ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಅದು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಓದ್ತಾ ಇರ್ತಕ್ಕಂಥ MTech ಇರ್ಬೋದು, PG, ಆಮೇಲೆ MBA, MCA, ಈ ಕೋರ್ಸ್ MCA ಓದ್ತಾ ಇರ್ತಕ್ಕಂಥ ಕೋರ್ಸ್ ವಿದ್ಯಾರ್ಥಿಗಳು. ಸರ್, ನಮ್ಮದು ಇನ್ನೂ ಕೂಡ ಅಡ್ಮಿಷನ್ ಮೊನ್ನೆ ತಾನೇ ಕೌನ್ಸಿಲಿಂಗಾಗಿ ಆಗಿದೆ. ಸೊ ನಮ್ಗೆ ಇನ್ನೂ ರಿಜಿಸ್ಟರ್ ನಂಬರ್ ಬಂದಿಲ್ಲ, ಮತ್ತು ಅದ್ರ ಜೊತೆಗೆ ಲಾಸ್ಟ್ ಡೇಟು ನಮಗೆ ಕೊಟ್ಟಿದ್ದಾರೆ ಏನೋ ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಆ ಬಗ್ಗೆ ಬಿಗ್ ಅಪ್ಡೇಟ್ ಕೂಡ ಬಂದಿದೆ, ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, OBC ಕ್ಯಾಟಗರಿ ಸೇರಿರ್ತಕ್ಕಂಥ ವಿದ್ಯಾರ್ಥಿಗೆ ಆಲ್ರೆಡಿ ಹೇಳ್ದಂಗೆ ಈಗ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಪ್ಲೈ ಫಾರ್ ಪೋಸ್ಟ್ ಸ್ಕಾಲರ್ಶಿಪ್ನಲ್ಲಿ ಅವ್ರು ಹೋಗಿ ಅರ್ಜಿನೂ ಕೂಡ ಸಲ್ಲಿಸ್ಬೋದಾಗಿದೆ. ಅರ್ಜಿ ಸಲ್ಲಿಸಲಿಕ್ಕೆ ಅವರಿಗೆ ಎಲ್ಲ ಸ್ಟೆಪ್ಸ್ನು ಕೂಡ ಎನೇಬಲ್ ಮಾಡಿದ್ದಾರೆ. ಅದು ಯಾವ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಮತ್ತು ಲಾಸ್ಟ್ ಡೇಟ್ ಏನೋ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ 5 ಸ್ಟೆಪ್ನಲ್ಲಿ ನೀವು ಆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಾದರೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಸೊ 5 ಯಾವ ವಿದ್ಯಾರ್ಥಿಗಳು ಅಪ್ಲೈ ಆಗ್ತಾ ಇದೆ ಅಂದರೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಆಲ್ರೆಡಿ ಈಗ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಮುಗಿದೋಗಿದೆ. ಯಾರು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಅದು ನಾರ್ಮಲ್ ಡಿಗ್ರಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಅಂದರೆ BA, BSc, BCom, BBA, BCA ಈ ಥರ ಓದ್ತಾ ಇರ್ತಕ್ಕಂಥ, ಮತ್ತು PG ಕೋರ್ಸ್ಗೆ ಮೊನ್ನೆ ಕೌನ್ಸಿಲಿಂಗ್ ಆಗಿರೋದ್ರಿಂದ ಮತ್ತು ಪ್ರೊಫೆಷನಲ್ ಕೋರ್ಸ್ಗೆ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಮುಂಚೆ 15/2/2024 ಇತ್ತು. ಇಲ್ಲಿ ನೋಡಿ, ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಮಾರ್ಚ್ 31, 2024 ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ST ಕ್ಯಾಟಗರಿ ವಿದ್ಯಾರ್ಥಿಗಳಿದ್ದರೂ ಕೂಡ ಅವರಿಗೆ ಕೂಡ ಮಾರ್ಚ್ 31 ಮಾಡಿದ್ದಾರೆ. ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಮುಗಿದೋಗಿದೆ. ಮತ್ತು ಅದ್ರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೂ ಕೂಡ 23/2024 ಕೊನೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ನೀವು MTech ಕೌನ್ಸಿಲಿಂಗ್ ಆಗಿ ಅಡ್ಮಿಷನ್ ಮಾಡ್ಕೊಂಡಿದ್ರೆ, ಆಮೇಲೆ ವೆಟರ್ನರಿ ಇದ್ದರೆ, MBA ಇದ್ದರೆ, MCA ಇದ್ದರೆ, ಈ ಥರ ಕೋರ್ಸ್ಗಳಿಗೆ ಅಡ್ಮಿಷನ್ ಮಾಡ್ಕೊಂಡಿದ್ರೆ ಈ ಪರ್ಟಿಕ್ಯುಲರ್ ಲಾಸ್ಟ್ ಡೇಟ್ ಒಳಗಾಗಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಮತ್ತು ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಡೇಟು ಇನ್ನೂ ಕೂಡ ಮಾರ್ಚ್ 31 ಇನ್ನೂ ಕೂಡ 15 ದಿವಸಗಳ ಕಾಲ ಇರೋದ್ರಿಂದ ಸೊ ನಿಮ್ಗೆ ಏನಪ್ಪ ಅಂದರೆ ಒಂದು ಬಿಗ್ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೇ 31 ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದರೆ ಯಾರ್ಯಾರು ವೈದ್ಯಕೀಯ ಕೋರ್ಸ್ಗಳನ್ನ ಓದ್ತಾ ಇದ್ದಾರೆ, ಸೊ ನರ್ಸಿಂಗ್ ಇರ್ಬೋದು, ಆಮೇಲೆ ಅದ್ರ ಜೊತೆಗೆ MBBS ಇರ್ಬೋದು, MD ಇರ್ಬೋದು, ಸೊ ಈ ಕೋರ್ಸ್ಗಳನ್ನ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೇ 31 ಕೂಡ ಅವರಿಗೆ ಲಾಸ್ಟ್ ಕೊಟ್ಟಿದ್ದಾರೆ. ಬಟ್ ಆದರೆ ಏನಪ್ಪ ಅಂದರೆ ಈಗ ಆಲ್ರೆಡಿ ಎಲ್ಲ ವೆರಿಫಿಕೇಷನ್, ತಾಲೂಕು ಆಫೀಸರ್ ವೆರಿಫಿಕೇಷನ್ ಆಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಏನಪ್ಪ ಅಂದರೆ ಈಗ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದ್ದಾವೆ. ಇನ್ನು ಕೆಲವೇ ದಿನಗಳಲ್ಲಿ ಕೂಡ ಡಿಸ್ಪರ್ಸಿಂಗ್ ಪ್ರೋಸೆಸ್ ಕೂಡ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ, ನಿಮಗೆ ಲೈವ್ನಲ್ಲಿ ತೋರಿಸಿದ್ದೀನಿ, ನಾನು ನಿನ್ನೆ ತಾನೇ ಒಂದು ವಿಡಿಯೋದಲ್ಲಿ ಕೂಡ ಆಗಿ ತೋರಿಸಿದ್ದೀನಿ. ಸೊ ಹಾಗಾಗಿ ಈಗ ಯಾರ್ಯಾರು ವಿದ್ಯಾರ್ಥಿಗಳು ಪೆಂಡಿಂಗ್ ಇದೆ ಅವ್ರದ್ದು ಮಾತ್ರ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 23-24ನೇ ಸಾಲಿಂದು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಏನಪ್ಪ ಅಂದರೆ ಅಪ್ಡೇಟ್ ಪ್ರೊಸೆಸ್ ನಡೀತಾ ಇದೆ. ಇನ್ನು 2-3 ದಿನಗಳ ಕಾಲ ಅಪ್ಡೇಟ್ ಪ್ರೊಸೆಸ್ ಆಗುತ್ತೆ. ನಂತರ ನಿಮಗೆ ಅಮೌಂಟ್ ಡಿಸ್ಪರ್ಸಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ನೀವು ಅಮೌಂಟ್ ಅಪ್ಡೇಟ್ ಪ್ರೊಸೆಸ್ ನೋಡಿ, ಇಲ್ಲಿ ಎರರ್ ಕಾರ್ಡ್ ಇದೆ, ಯಾವುದೇ ಇಯರ್ದು ಕೂಡ ಸೆಲೆಕ್ಟ್ ಮಾಡಿಕೊಂಡ್ರು ಸಾಕು. ನಿಮಗೆ 23, 24 ಇರ್ಬೋದು, 22, 23 ಇರ್ಬೋದು. ಸೊ ಯಾವುದು ಸ್ಟೇಟಸ್ಗಳು ಲೋಡ್ ಆಗ್ತಾಯಿಲ್ಲ. ಕಾರಣ ಅಂದರೆ ಸೊ ಎಷ್ಟೆಷ್ಟು ಯಾರ್ಯಾರು ವಿದ್ಯಾರ್ಥಿಗಳು ವೆರಿಫಿಕೇಷನ್ ಆಗಿದೆ, ಅವ್ರದ್ದು ಅಮೌಂಟ್ ಎಷ್ಟು ಹಾಕಬೇಕು, ಫೀ ಕನ್ಸೆಷನ್ ಎಷ್ಟಿದೆ, ಮೇಂಟೆನೆನ್ಸ್ ಅಮೌಂಟ್ ಎಷ್ಟಿದೆ, ಸೊ ಅದನ್ನೆಲ್ಲನೂ ಕೂಡ ಅವರು ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡಿದ್ದಾರೆ ತಾಲೂಕು ಆಫೀಸರ್ ಹಂತದಲ್ಲಿ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳಿದರು, ಸರ್ ಲಾಸ್ಟ್ ಡೇಟ್ ನಮಗೆ MTech ಅಡ್ಮಿಷನ್ ಆಗಿರ್ತಕ್ಕಂಥವ್ರಿಗೆ ಇದೆ ಅಂತ. ಎಸ್ ಫ್ರೆಂಡ್ಸ್, ಇದೆ. ಹಾಗೆ MBA, MCA ಎಲ್ಲರಿಗೂ ಕೂಡ ಇದೆ. ಸೊ ಯಾರ್ಯಾರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿಲ್ಲ ಟೆಕ್ನಿಕಲ್ ಎಜುಕೇಷನಲ್ಲಿ, ಸೊ ಅರ್ಜಿ ಸಲ್ಲಿಸಿ ಆ್ಯಂಡ್ ಸ್ಕಾಲರ್ಶಿಪ್ಪ ಪಡ್ಕೊಳ್ಳಿ. ಹಾಗೆ ನಿಮ್ಮ ಡೌಟ್ಸ್ಗಳಿದ್ದರೆ ತಪ್ಪದೆ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.